ಸರ್ ವಿಚಾರ ಅಂದರೆ ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಕಂಟೆಂಟ್ನ ತಗೊಳ್ತಾರೆ ಸರ್. ಯಜಮಾನ್ರು ಸತ್ತು ಮೊದಲನೇ ದಿನದಿಂದನೇ ಶುರು ಮಾಡ್ಕೋತಾರೆ, ಕೊಟ್ಬಿಡಿ ಅಂತೇಳಿ. ಇನ್ನು ನಮ್ಮ ಯಜಮಾನ್ರನ್ನ ಬರ್ನ್ ಮಾಡಿಲ್ಲ, ಸೊ ಅಲ್ಲೇ ಅವಾಗಲೇ ಕಂಟೆಂಟ್ ತೊಗೊಂಡ್ಬಿಡೋಕ್ಕೆಲ್ಲ ಪ್ಲ್ಯಾನ್ ಮಾಡ್ತಾರೆ. ಪೊಲೀಸ್ ಅವ್ರು ಹೇಳ್ತಾರೆ ಬೇಡ, ಅವ್ರ ಹೆಂಡತಿ ಇಲ್ಲದೆ ತಗೋಬಾರ್ದು ಅಂತ ಹೇಳಿ. ಮಾರನೇ ದಿನನೇ ಕಂಟೆಂಟ್ ಹೋಗಿ ರೂಮಲ್ಲಿ ವಿತ್ ವಿಡಿಯೋ ತೊಗೊಂಡು ಬರ್ತೀನಿ, ನನ್ನ ಹತ್ರ ಇರುತ್ತೆ. ಸೊ ಅದನ್ನ ನಾನು ಕಂಟೆಂಟ್ ನಿಮ್ಮ ಹತ್ರ ಇದೆ ಅಂತ ಫೋರ್ಸಲ್ಲಿ ಡೈಲಿ ಫೋನ್ ಬರುತ್ತೆ, ಕೊಟ್ಬಿಡಿ ಸಿನಿಮಾ ಮುಗಿಸ್ಬಿಡೋಣ ಅಂತ ಹೇಳಿ. ನನಗೆ ನಾನು ಸರಿ ಅಂದ್ಬಿಟ್ಟು ಕೆಲಸ ಮುಂದುವರೆದ್ರೆ ಸಿನಿಮಾ ರಿಲೀಸ್ ಆದರೆ ಒಳ್ಳೇದಲ್ವಾ ಅಂತ ಹೇಳ್ಬಿಟ್ಟು ನಾನು ಕಂಟೆಂಟ್ನ ಕೊಟ್ಟು ಕಳಿಸ್ತೀನಿ ಸರ್. ನೋಡಿದ್ರೆ ನೆಕ್ಸ್ಟು ಆಡಿಯೋ ರಿಲೀಸ್ ದಿನ ಗೊತ್ತಾಗುತ್ತೆ ನನಗೆ ಇವ್ರ ಹೆಸರು ಮೊನ್ನೆ ನಾನು ಇದರಲ್ಲಿ ಒಂದು ಇದ್ರ ಮೂಲಕ ಗೊತ್ತಾಗುತ್ತೆ, ಎಲ್ಲ ಇವ್ರ ಹೆಸರಿಗೆ ಚೇಂಜ್ ಮಾಡ್ಕೊಂಡಿದ್ದಾರೆ. ಗುರುಪ್ರಸಾದ್ ಅವರು ನಮ್ಮ ಯಜಮಾನ್ರದ್ದು ಕೊನೆ ಆಸೆ ಇದ್ದಿದ್ದು, ಅವರು ಕನಸು ಕಟ್ಟಿದ್ದು ನನ್ನ ಪ್ರೊಡಕ್ಷನಲ್ಲಿ ಗುರುಪ್ರಸಾದ್ ಇಂಕ್ ಅನ್ನೋ ಬ್ಯಾನರಲ್ಲಿ ಸಿನಿಮಾ ಮಾಡ್ತಾ ಇದ್ದೀನಿ. ಆ ಸಿನಿಮಾ ನನ್ನ ಬ್ಯಾನರಲ್ಲೇ ರಿಲೀಸ್ ಆಗಬೇಕು ಅಂತಾನೆ ಅವ್ರ ಈ ಸಿನಿಮಾ ಎದ್ದೇಳು ಮಂಜುನಾಥ 2 ಮಾಡಿದ್ದು. ನೋಡಿದ್ರೆ ಇವರೆಲ್ಲ ಅವ್ರ ಹೆಸರಿಗೆ ಚೇಂಜ್ ಮಾಡಿಸ್ಕೊಂಡು ಎಲ್ಲ ನಮಗೇನು ಆಧಾರನೇ ಇಲ್ದಂಗೆ ಎಲ್ಲ ವ್ಯವಹಾರಗಳು ಅವ್ರ ಕಡೆನೆ ತಗೊಂಡು ನನಗೆ ಮಗುಗೂ ಏನೂ ಇಲ್ದಂಗೆ ಮಾಡಿದ್ದಾರೆ. ಒಂದು ಜೊತೆಗೆ ಅವ್ರ ಈ ಕನಸನ್ನ ನೆರವೇರ್ಬೇಕಾಗಿರೋದು ಅದೆಲ್ಲ ಅವ್ರ ಬ್ಯಾನರ್ಗೆ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಈ ಇದರಲ್ಲಿ ನಾನು ಕೋರ್ಟಿಗೆ ಹೋದೆ. ಜೊತೆಗೆ ನನಗೆ ನಮ್ಮ ಯಜಮಾನ್ರು ಏನೇನು ಕೆಲಸ ಮಾಡಿದ್ದಾರೆ, ಚಿತ್ರಕಥೆ ಇದೆಲ್ಲ ನಮ್ಮ ಯಜಮಾನ್ರದ್ದು. ಇದಕ್ಕೆ ತಕ್ಕನಂತೆ ನಾವು ನಿಮ್ಗೆ ಮೇಡಮ್ ಅದೇನಿದೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಇವಾಗ ಇಲ್ಲ ಆಗಲ್ಲ ಅಂತ ಎಲ್ಲ ಫೋರ್ಜರಿ ಮಾಡಿಕೊಂಡು ನನಗಿಲ್ಲ ಬರೋ ಲಾಭದಲ್ಲಿ 51% ತಗೊಳ್ಳಿ, ಲಾಭ ಆದಮೇಲೆ ಸಿನಿಮಾ ಮಾರ್ಕೆಟಿಂಗ್. ಸರ್ ಲಾಭ ಆದಮೇಲೆ ಬರೋ ನನ್ನ ಗಂಡನ ಶ್ರಮ ಕತೆ ಸಿನಿಮಾಗೆ ಅವ್ರ ಆಸೆ ಕನಸುಗಳಿಗೆಲ್ಲ ಯಾರು ಸರ್ ಹೊಣೆ? ನನಗೆ ನನ್ನ ಮಗುಗೆ ಆಧಾರ ಯಾರು? ಅಂದರೆ ಅವತ್ತು ಆಡಿಯೋ ರಿಲೀಸ್ ಟೈಮಲ್ಲೂ ಕೂಡ ನೀವು ಅವ್ರ ಜೊತೆಗಿದ್ರಿ, ನೀವು ಕೂಡ ಮಗು ಕಡೆಯಲ್ಲೇ ಎಲ್ಲ ಒಂದಿಷ್ಟು ಇದನ್ನು ಮಾಡಿದ್ರಿ, ಆ ಪ್ರೋಗ್ರಾಮಲ್ಲೂ ಭಾಗಿಯಾಗಿದ್ರಿ, ಅವತ್ತು ಚೆನ್ನಾಗಿದ್ರಿ. ಬಟ್ ಇವತ್ತು ಸಿನಿಮಾ ರಿಲೀಸ್ ಟೈಮಲ್ಲಿ ಇದು ಯಾಕೆ? ನಾನು ಅವತ್ತು ಏನು ಮಾತಾಡಲ್ಲ, ನನಗೆ ಅಲ್ಲಿವರೆಗೂ ಗೊತ್ತಾಗಲ್ಲ ಸರ್. ಆಡಿಯೋ ಒಂದು ಲಾಂಚ್ ಆಗೋವರೆಗೂ ಆ ಬ್ಯಾನರ್ ಮೇಲೆ ನನ್ನ ಯಜಮಾನ್ರು ಹೆಸರು ಎಲ್ಲಿ ಕಾಣದೇ ಆಗುತ್ತೆ ಸರ್. ರಾಮ್ ಮೂವೀಸ್ ಅಂತ ಬರುತ್ತೆ. ಸೊ ಆ ರಾಮ್ ಮೂವೀಸ್ ಬಂದಾಗ ನನಗೆ ಆತಂಕ ಶುರು ಆಗುತ್ತೆ. ಎಲ್ಲ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನನಗೆ ಇರೋದೇ ಇದೊಂದು ಆಧಾರ ಸರ್, ನನ್ನ ಮಗುಗೆ, ಎಸ್ಪೆಷಲಿ ನನ್ನ ಮಗು ಭವಿಷ್ಯಕ್ಕೆ. ಇವ್ರ ಕಂಟ್ರೋಲ್ ತಗೊಂಡು ಬ್ಯಾನರ್ ಚೇಂಜ್ ಮಾಡಿಕೊಂಡು ಸಿನಿಮಾ ಕಂಟೆಂಟ್ ತಗೊಂಡು ಕೆಲಸ ಮಾಡ್ತೀನಿ ಅಂತ ತಗೊಂಡಿದ್ದು. ಕೆಲಸ ಮಾಡೋದಕ್ಕೆ ನೀವು ಸಂಪೂರ್ಣ ನಮ್ಗೆ ಸಹಕಾರ ಮಾಡಬೇಕು. ಈ ಸಿನಿಮಾ ಗುರುಗಳ ಆಸೆ ಹಂಗೆ ಹಿಂಗೆ ಅಂತೆಲ್ಲ ಮಾತಾಡಿ ಕಂಟೆಂಟ್ ತಗೊಂಡೋಗಿದ್ದೆ ಸರ್. ಆ ಕಂಟೆಂಟ್ ತಗೊಂಡೋದ್ಮೇಲೆ ಎಲ್ಲ ಅವ್ರ ಹೆಸರಿಗೆ ವರ್ಗಾವಣೆ ಮಾಡ್ಕೊಂಡ್ಬಿಡ್ತಾರೆ ಸರ್. ಇದು ಎಷ್ಟು ಸರಿ ಸರ್?